ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂನ್ಫುಲ್ ಸ್ಟೋರೀಸ್ ಕನ್ನಡ. ಇದು ನನ್ನ ವೆನ್ಸ್ಡೇ ಈವ್ನಿಂಗ್ ಮತ್ತು ಥರ್ಸ್ಡೇ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ನಾನಿಲ್ಲಿ ಡಿನ್ನರ್ಗೆ ಎಗ್ ಗ್ರೇವಿನ ರೆಡಿ ಮಾಡಿಟ್ಕೊಂಡಿದ್ದೀನಿ. ರೆಡಿ ಮಾಡಿಟ್ಟು ನನ್ನ ಮಗನ್ನ ಕರ್ಕೊಂಡು ಟೌನ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಅಂದರೆ ಗುರುವಾರ ನನ್ನ ಮಗನ ಬರ್ಡೇ ಆಗಿರೋದ್ರಿಂದ ಅವನು ಅವ್ರ ಕ್ಲಾಸ್ಮೇಟ್ಸ್ ಎಲ್ಲರಿಗೂ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನು ಬಂದಮೇಲೆ ಅವನ್ನೇ ಕರ್ಕೊಂಡೋಗೋಣ ಅಂತ ಹೇಳಿ ಈಗ ಹೊರಟಿದ್ದೀನಿ. ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಬಂದಿದ್ದ ತಕ್ಷಣ ಕೂತ್ಕೊಂಡು ಒಂದೊಂದೇ ಬ್ಯಾಗಲ್ಲಿ ಎಲ್ಲ ಐಟಮ್ಸ್ನೂ ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗ ಅಂತೂ ತುಂಬಾ ಖುಷಿಯಿಂದ ಹೆಲ್ಪ್ ಮಾಡ್ದ. ಇದೆಲ್ಲ ಮುಗಿಸೋಷ್ಟರಲ್ಲಿ ರಾತ್ರಿ ಆಗೋಯ್ತು. ಸೊ ಎಲ್ಲ ಹಾಗೆ ಸೈಡಲ್ಲಿ ಎತ್ತಿಟ್ಬಿಟ್ಟು ನಾನು ಎಗ್ ಗ್ರೇವಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ರೈಸ್ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಥರ್ಸ್ಡೇ ಮಾರ್ನಿಂಗ್ ನಾನು ಎದ್ದಿದ ತಕ್ಷಣ ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೀನಿ. ತಿಂಡಿ ರೆಡಿ ಮಾಡಿದ ತಕ್ಷಣ ನನ್ನ ಮಗನ ಎಬ್ಬಿಸಿ ಅವನಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತಾಯಿದ್ದೀನಿ. ನಾನಿವತ್ತು ಲಂಚ್ಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವನ್ನ ಸ್ಕೂಲಿಗೆ ಬಿಟ್ಟು ಬರ್ತಾ ಹಾಗೆ ಸ್ಟೋರ್ಗೆ ಹೋಗಿ ಚಿಕನ್ನು ಮತ್ತು ಬೇರೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ. ಮನೆಗೆ ಬಂದ ತಕ್ಷಣ ನಾನಿಲ್ಲಿ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿಡ್ತಾ ಇದ್ದೀನಿ. ಬಿಕಾಸ್ ಈ ಒಂದು ಬಿರಿಯಾನಿಗೆ ಮ್ಯಾರಿನೇಷನ್ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ನಾನು ಬೇರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ. ಈಗ ನಾನು ಅಡುಗೆನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಇವತ್ತು ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಮಾಡ್ತಿರೋದು. ಸೊ ಈ ಒಂದು ರೆಸಿಪಿ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದಕ್ಕೆ ಪೇಷನ್ಸ್ ಮತ್ತು ಪ್ರಿಪರೇಷನ್ ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಾನು ಏನಾದರೂ ಸ್ವೀಟ್ ಇರಲಿ ಅಂತ ಹೇಳಿ ಸಬ್ಬಕ್ಕಿ ಹಾಲು ಪಾಯಸ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕಾಗಿ ನಾನು ಸಬ್ಬಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಇದ್ರ ಜೊತೆಗೆ ನಾನು ಶಾವಿಗೆ ಸೇರಿಸಿ ಹಾಲು ಪಾಯಸ ಕೂಡ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ನಾನು ಮೊಟ್ಟೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಆಗೇ ಹೋಯಿತು. ಸೊ ನಾನು ರೆಡಿಯಾಗಿ ಅವನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೊರಟೆ. ಅವನಿಗೆ ಮನೆಗೆ ಬರ್ತಾ ದಾರಿಯಲ್ಲಿ ತುಂಬಾ ಖುಷಿ ಆಗ್ತಿತ್ತು. ಯಾಕಂದರೆ ಬೆಳಗ್ಗೆ ಅವನ ಫ್ರೆಂಡ್ ಬಂದು ಗಿಫ್ಟ್ ಕೊಟ್ಟು ಹೋಗಿದ್ದ. ಅದಕ್ಕೆ ಅವನಿಗೆ ಓಪನ್ ಮಾಡಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಬಟ್ ಬೆಳಗ್ಗೆ ಟೈಮ್ ಇಲ್ಲದೆ ಇದ್ದಿದ್ದರಿಂದ ನಾನು ಅವನಿಗೆ ಸಾಯಂಕಾಲ ಬಂದು ಓಪನ್ ಮಾಡು ಅಂತ ಹೇಳಿದ್ದೆ. ಅದಕ್ಕೆ ಅವನ ದಾರಿ ಉದ್ದಕ್ಕೂ ಏನು ಗಿಫ್ಟ್ ಬಂದಿರುತ್ತೆ, ಏನು ಗಿಫ್ಟ್ ಕೊಟ್ಟಿರ್ತಾರೆ ಅಂತ ಫುಲ್ ಖುಷಿಯಾಗಿದ್ದ. ಆಮೇಲೆ ಮನೆಗೆ ಬಂದು ಅವ್ರ ಫ್ರೆಂಡ್ಸ್ ಕೊಟ್ಟಿರೋ ಗಿಫ್ಟು ಮತ್ತು ನಾವು ಕೆಲವೊಂದು ಗಿಫ್ಟ್ ಆರ್ಡರ್ ಮಾಡಿದ್ವಿ, ಅದನ್ನೆಲ್ಲ ಓಪನ್ ಮಾಡಿದ್ವಿ. ಎಲ್ಲ ನೋಡಿ ಅವನಿಗೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ನಾನು ಅವನಿಗೆ ಊಟ ಮಾಡಿಸಿ ಮಲಗಿಸ್ದೆ. ಸ್ವಲ್ಪ ಹೊತ್ತು ಮಲಗಿಸ್ದೆ. ಅವನು ಎದ್ದೇಳೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದರು. ಸೊ ಈವ್ನಿಂಗ್ ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಆಚೆ ಹೊರಟ್ವಿ. ಹಾಗೆ ಹೊರಗಡೆನೇ ಡಿನ್ನರ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ನಾವು ಇಂಡಿಯಾಲಿದ್ದಾಗ ಪ್ರತಿ ವರ್ಷ ನಾವು ನನ್ನ ಮಗನ ಬರ್ಡೇನ ಈ ಥರ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ಲಂಡನ್ನಲ್ಲಿರೋದ್ರಿಂದ ಆಗಲಿಲ್ಲ. ಆದರೆ ನಾನು ಇಲ್ಲಿಂದನೇ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೆ. ಸೊ ಅವರು ನನ್ನ ಮಗನ ಹೆಸರಲ್ಲಿ ಸೆಲೆಬ್ರೇಟ್ ಮಾಡಿ ಅದರ ವೀಡಿಯೋಸ್ ಆ್ಯಂಡ್ ಫೋಟೋಸ್ನ ನನಗೆ ಕಳಿಸ್ಕೊಟ್ಟಿದ್ರು. ನಾವು ಯಾವಾಗಲೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋದಿದ್ದೇ ಇರುತ್ತೆ. ಬಟ್ ಆಗಾಗ ಈ ಥರ ಸೆಲೆಬ್ರೇಟ್ ಮಾಡೋದ್ರಿಂದ ಒಂದು ಆತ್ಮತೃಪ್ತಿ ಅನ್ನೋದು ನನಗೆ ಸಿಗುತ್ತೆ. ಸೊ ಇದಾಗಿತ್ತು ನನ್ನ ಥರ್ಸ್ಡೇ ವ್ಲಾಗ್. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. Thank you so much for watching this video and see you in the next vlog.